ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆರೋಪ ಸ್ಥಾನದಲ್ಲಿರುವಂತಹ ಶಾಸಕ ಭೈರತಿ ಬಸವರಾಜ್ ಈಗ ಸದ್ಯ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. ಇನ್ನು ಸಿಐಡಿ ಕಸ್ಟಡಿ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಕಡೆ ಭೈರತಿ ಬಸವರಾಜ್ ಹೆಣಗಾಟವೂ ಕೂಡ ನಡೀತಾ ಇದೆ. ಮಾಜಿ ಮಂತ್ರಿಯನ್ನ ವಶಕ್ಕೆ ಪಡೆದು ಒಂದು ಕಡೆ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಪೊಲೀಸ್ನವರು ಕೂಡ ಈಗ ಸಾಕಷ್ಟು ವಿಚಾರಣೆಯನ್ನು ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಭೈರತಿ ವಶಕ್ಕಾಗಿ 9 ಕಾರಣಗಳನ್ನು ಸಿಐಡಿ ತನಿಖಾ ತಂಡ ಈಗ ಮುಂದಿಟ್ಟಿದೆ. ಶಾಸಕ ಭೈರತಿ ಬಸವರಾಜ್ ಸಿಐಡಿ ಕಸ್ಟಡಿ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಕಡೆ ಹೆಣಗಾಟ ಮಾಡ್ತಾ ಇದ್ದಾರೆ. ಮಾಜಿ ಮಂತ್ರಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿಕ್ಕೆ ಪೊಲೀಸ್ನವರು ಸಿದ್ಧತೆ ಮಾಡ್ತಾ ಇದ್ದಾರೆ. ಸದ್ಯ ಅವರೀಗ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ಅವರೀಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಭೈರತಿ ವಶಕ್ಕಾಗಿ 9 ಕಾರಣಗಳನ್ನು ಸಿಐಡಿ ತನಿಖಾ ತಂಡ ಮುಂದಿಟ್ಟಿದೆ. ಹಾಗಾಗಿ ಒಂದು ಕಡೆ ಈಗ ಅವರು ತಲೆಮರೆಸ್ಕೊಂಡಿದ್ರು, ಎಲ್ಲಿದ್ರು ಅಂತಲೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಈಗ ಒಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡಿಸ್ಕೊಂಡು ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಈಗ ಅವರಿಗೆ ಟ್ರೀಟ್ಮೆಂಟ್ ಕೂಡ ಈಗ ಕೊಡಿಸ್ತಾ ಇದ್ದಾರೆ. ಮತ್ತು ನ್ಯಾಯಾಧೀಶರು ಏನು ಹೇಳ್ತಾರೆ ಅನ್ನೋದು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಭೈರತಿ ವಶಕ್ಕೆ ಸಿಐಡಿ 9 ಕಾರಣಗಳನ್ನು ಕೊಟ್ಟಿದೆ. ನೋಡಿ, ಕೃತ್ಯ ಪೂರ್ವದ ಆರೋಪಿಯ ಚಲನವಲನ ಬಗ್ಗೆನೂ ಕೂಡ ಈಗ ಮಾಹಿತಿ ಕೂಡ ಈಗ ಸಂಗ್ರಹ ಮಾಡಿದೆ ಸಿಐಡಿ ತಂಡ. ಅರೆಸ್ಟ್ ಸಂದರ್ಭದಲ್ಲಿ ಬಳಸ್ತಾ ಇದ್ದ ಮೊಬೈಲ್ಗಳು ಪತ್ತೆಯಾಗಿಲ್ಲ, ಅವುಗಳ ರಿಕವರಿ ಆಗಬೇಕಾಗಿದೆ. ಒಂದಿಷ್ಟು ಎವಿಡೆನ್ಸ್ಗಳು ಸಿಗ್ತಾ ಹೋಗ್ತವೆ. ಸಾಕ್ಷಿದಾರರನ್ನು ವಿಚಾರಿಸಿ ಆರೋಪಿಗಳ ಹೇಳಿಕೆ ಬಗ್ಗೆನೂ ಕೂಡ ಈಗ ಖಾತ್ರಿ ಮಾಡಬೇಕಾಗಿದೆ. ಮನೆ ಮತ್ತು ಗೃಹ ಕಚೇರಿಯಲ್ಲಿ ಶೋಧ ಮಾಡಿ ಸಾಕ್ಷ್ಯಾಧಾರ ಸಂಗ್ರಹಣೆಗೂ ಈಗ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಕೃತ್ಯಕ್ಕೆ ಮುನ್ನ ಇತರೆ ಆರೋಪಿಗಳ ಜೊತೆ ಪಿತೂರಿ ನಡೆಸಿದ ಸ್ಥಳಗಳ ಗುರುತನ್ನು ಪತ್ತೆ ಮಾಡಬೇಕಾಗಿದೆ. ಈಗ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಿದ್ದು ಆ ಬಗ್ಗೆ ಅಗತ್ಯ ಮಾಹಿತಿಯ ಸಂಗ್ರಹ ಒಂದು ಕಡೆ. ಈಗ ಇನ್ನೊಂದು ಕಡೆ ಆರೋಪಿ A1 ಆ್ಯಂಡ್ A20ಗಳ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಈಗ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಇನ್ನು ಬಿಕ್ಲು ಶಿವನಿಗೆ A1 ಹಾಗೂ A5 ಜೀವ ಬೆದರಿಕೆ ಸಂಬಂಧ ದೂರುಗಳ ವಿಚಾರಣೆ ಆಗಬೇಕಾಗಿದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದ A1 ಜಗ್ಗಾಲಿಯಸ್ ಜಗದೀಶ್ ಆಗಿದ್ದರೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು, ಕೇಂದ್ರ ಬಿಂದುವಾಗಿರುವಂಥದ್ದು A5 ಭೈರತಿ ಬಸವರಾಜ್. ಮತ್ತು ಸಾಕಷ್ಟು ಈ ಕಾರಣಗಳನ್ನು ಕೂಡ ಇಟ್ಟಿದ್ದಾರೆ, ಯಾಕೆ ಇವ್ರನ್ನ ವಿಚಾರಣೆ ಮಾಡಬೇಕು, ಯಾಕೆ ಬಂಧಿಸಬೇಕು ಅಂತ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ವೆಂಕಟೇಶ್? ಹೌದು ಸಚಿನ್, ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸಿಐಡಿ ವಶದಲ್ಲಿರುವಂತಹ ಶಾಸಕ ಭೈರತಿ ಬಸವರಾಜ್ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿ ರಿಮಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರು. ಪ್ರಮುಖವಾಗಿ 9 ಅಂಶಗಳನ್ನ ಮುಂದಿಟ್ಟು ತಮಗೆ ಕಸ್ಟಡಿಗೆ ಬೇಕಾಗಿದೆ, ವಿಚಾರಣೆಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅದರಲ್ಲಿ ಭಾರತೀನಗರ ಪೊಲೀಸ್ ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ ಆರೋಪಿ ಕೊಟ್ಟ ಹೇಳಿಕೆಗಳು ಮತ್ತು ಸಾಕ್ಷಿದಾರರು ಕೊಟ್ಟಂತಹ ಹೇಳಿಕೆಗಳಿಗೆ ಸಮಂಜಸವಾಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ, ಮತ್ತೆ ಎರಡನೇದಾಗಿ ಆರೋಪಿ ಬಳಸ್ತಾ ಇದ್ದಂತ ಮೊಬೈಲ್ ಏನಿದೆ ಆ ಮೊಬೈಲ್ ಕೂಡ ಇದುವರೆಗೂ ಪತ್ತೆ ಆಗಿಲ್ಲ. ಈಗ ಈ ಆರೋಪಿ ಈ ಹಿಂದೆ ಕೊಲೆಯಾದಂತಹ ಸಂದರ್ಭ ಹಾಗೂ ಕೊಲೆ ಮಾಡೋದಕ್ಕೂ ಮುಂಚೆ ಈ ಜಗದೀಶ್ ಹಾಗೂ ಉಳಿದ ಆರೋಪಿಗಳೇನಿದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದಕ್ಕೆ ಕೂಡ ಪರಿಶೀಲನೆ ಮಾಡಬೇಕು, ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕು ಅಂತ ಹೇಳಿ. ಅಲ್ಲದೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕೂಡ ಈ ಇಬ್ರು ಕೂಡ ಭಾಗಿಯಾಗಿದ್ದಾರೆ. ಅಂದ್ರೆ ಜಗದೀಶ್ ಮತ್ತು ಅಜಿತ್ ಇಬ್ರು ಕೂಡ ಅವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದಾರೆ ಶಾಸಕರು. ಹಾಗಾಗಿ ಆ ವಿಚಾರಕ್ಕೆ ಕೂಡ ಗಲಾಟೆ ಆಗಿದೆ. ಆ ಜಮೀನಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಪೌಂಡ್ ಹಾಕುವ ವೇಳೆಯಲ್ಲೂ ಕೂಡ ಗಲಾಟೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನು ವಿಚಾರಣೆಯನ್ನ ಮಾಡಬೇಕು. ಈಗ ಈ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದ ಜೊತೆಗೆ ಇವರು ಕ್ಷೇತ್ರದಲ್ಲಿ ಕೂಡ ಇವರ ಜೊತೆ ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ಈ ಕೊಲೆ ಪ್ರಕರಣದಲ್ಲಿ ಅವರು ಇರುವುದು ಕೂಡ ಸಾಬೀತಾಗಿರುವಂತಹದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರಮುಖವಾಗಿ 9 ಅಂಶಗಳನ್ನ ಮುಂದಿಟ್ಟು ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಸಲ್ಲಿಸಿ ಈಗ ಕಸ್ಟಡಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಈಗ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಅಂತ ನ್ಯಾಯಾಲಯವು ಕೂಡ ಆದೇಶ ಮಾಡಿರೋದ್ರಿಂದಾಗಿ ಜಯದೇವ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಏನು ECG ಮಾಡಿಸಿದ್ದಾರೆ, ಆಂಜಿಯೋಗ್ರಾಮ್ ಮಾಡಬೇಕಂತ ಹೇಳಿ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. 10 ಗಂಟೆ ನಂತರ ಒಂದು ಹೆಲ್ತ್ ರಿಪೋರ್ಟ್ ಕೂಡ ಬರುತ್ತೆ. ಅದರಲ್ಲಿ ಏನಾದರೂ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಅವರಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ ಅಥವಾ ಚಿಕಿತ್ಸೆ ಮುಂದುವರಿಸಬೇಕು ಅಂತ ಹೇಳಿ ವೈದ್ಯರೇನಾದರೂ ಹೇಳಿದ್ರೆ ಅವ್ರನ್ನ ಇಲ್ಲೇ ವೈದ್ಯರು ಕೂಡ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಅದಾದ ಬಳಿಕ ಅವರು ಗುಣಮುಖರಾದ ನಂತರವಾಗಿ ಸಿಐಡಿ ಅಧಿಕಾರಿಗಳು ಮತ್ತೆ ವಶಕ್ಕೆ ಕೇಳುವ ಸಾಧ್ಯತೆ ಇರುವಂತಹದ್ದು. ಆದ್ರೆ ನ್ಯಾಯಾಲಯವು ಕೂಡ ನಿನ್ನೆ ಹೇಳಿತ್ತು, ಮೊದಲಿಗೆ ಅವರಿಗೆ ಆರೋಗ್ಯದ ಒಂದು ತಪಾಸಣೆ ಮಾಡಿಸಿ ಆರೋಗ್ಯ ಚಿಕಿತ್ಸೆನ ಕೊಡಿಸಿ ಅಂತ ಹೇಳಿ, ಅದಾದ ಬಳಿಕ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಬಂದು ಅವ್ರನ್ನ ತೋರಿಸಿ ಅಂತ ಹೇಳಿದ್ರು. ಆದ್ರೆ ಈಗ ಏನು ಒಂದು ವೇಳೆ ಏನಾದ್ರೂ ರಿಪೋರ್ಟ್ ಏನಾದ್ರು ಇಲ್ಲಿ ಸರಿ ಇದೆ ಅಂತ ಹೇಳಿದ್ರೆ, ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬಹುತೇಕ ಇಲ್ಲೇ ಅವ್ರನ್ನ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸಚಿನ್, ಧನ್ಯವಾದ ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.